ಹಾಲೆಲೂಯ. ಕೃಪಾಸಂಪನ್ನನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನವನ್ನು ನಿಮ್ಮ ಕೃಪಾಶ್ರಯಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಈ ಪ್ರಾರ್ಥನಾ ಸಮಯವನ್ನು ಸಂಪೂರ್ಣವಾಗಿ ನೀವು ನಿಯಂತ್ರಿಸಿ, ಪ್ರಾರಂಭದಿಂದ ಅಂತ್ಯದವರೆಗೆ ಪರಿಶುದ್ಧಾತ್ಮನ ಆಳ್ವಿಕೆ ಮಾಡಿ, ನಿಮಗೆ ಘನತೆ ಸಲ್ಲಿಸಿ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ, ನಿನ್ನ ವಾಕ್ಯ ಧ್ಯಾನಿಸುವಂತೆ, ನಿಮ್ಮ ಮಾರ್ಗದರ್ಶನ ಹೊಂದಿಕೊಳ್ಳುವಂತೆ ನಮ್ಮೊಬ್ಬೊಬ್ಬರಿಗೂ ಸಹಾಯ ನೀಡಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಾಲೆಲೂಯಾ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ. ಪೆಂತಕೋಸ್ತ ದಿನದಿ ಸುರಿಸಿದ ಮಹಿಮೆಯ ಅಗ್ನಿಯ, ಪೆಂತಕೋಸ್ತ ದಿನದಿ ಸುರಿಸಿದ ಮಹಿಮೆಯ ಅಗ್ನಿಯ, ಇದು ಈಗಲೂ ನಮ್ಮಳು ಇಳಿಯ ಮಾಡಯ್ಯ, ಇಂದು ಈಗಲೂ ನಮ್ಮಲ್ಲಿ ಇಳಿಯ ಮಾಡಯ್ಯ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಮೇಲ್ಮನೆ ಅನುಭವ ತಂದ ಪರಲೋಕ ಅಗ್ನಿಯು, ಮೇಲ್ಮನೆ ಅನುಭವ ತಂದ ಪರಲೋಕ ಅಗ್ನಿಯು, ಆತ್ಮ ಪ್ರಾಣವ ಪೂರ್ಣದಿ ಬೆಳಗಿಸಲೀಗಲೇ, ಆತ್ಮ ಪ್ರಾಣವ ಪೂರ್ಣದಿ ಬೆಳಗಿಸಲೀಗಲೇ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಉನ್ನತ ಬಲದಿಂದ ನಮ್ಮನ್ನು ಬಲಪಡಿಸುವ ಅಗ್ನಿ, ಉನ್ನತ ಬಲದಿಂದ ನಮ್ಮನ್ನು ಬಲಪಡಿಸುವ ಅಗ್ನಿ, ನಮ್ಮ ದೇಶದಳು ಈಗಲೂ ಉರಿಯಲು ಪರಮಾಗ್ನಿ, ನಮ್ಮ ದೇಶದಳು ಈಗ ಉರಿಯಲಿ ಪರಮಾಗ್ನಿ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಮೇಲ್ಮನೆ ಅನುಭವ ತಂದ ಪರಲೋಕ ಅಗ್ನಿಯು, ಮೇಲ್ಮನೆ ಅನುಭವ ತಂದ ಪರಲೋಕ ಅಗ್ನಿಯು, ಆತ್ಮ ಪ್ರಾಣವ ಪೂರ್ಣದಿ ಬೆಳಗಿಸಲೀಗಲೇ, ಆತ್ಮ ಪ್ರಾಣವ ಪೂರ್ಣದಿ ಬೆಳಗಿಸಲೀಗಲೇ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಪೆಂತಕೋಸ್ತ ದಿನದಿ ಸುರಿಸಿದ ಮಹಿಮೆಯ ಅಗ್ನಿಯ, ಪೆಂತಕೋಸ್ತ ದಿನದಿ ಸುರಿಸಿದ ಮಹಿಮೆಯ ಅಗ್ನಿಯ, ಇಂದು ಈಗಲೂ ಎಮ್ಮಳು ಇಳಿಯ ಮಾಡಯ್ಯ, ಇಂದು ಈಗಲೂ ಎಮ್ಮಳು ಇಳಿಯ ಮಾಡಯ್ಯ. ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯೇ ಅಗ್ನಿಯೇ ಚೇತನಗೊಳಿಸುವ ಅಗ್ನಿಯೇ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ, ಅಗ್ನಿಯ ಅಭಿಷೇಕ ದೇವ ಈಗಲೇ ಸುರಿಸಯ್ಯ. ಹಲ್ಲೆಲೂಯಾ. ಯಾರೆಲ್ಲ ದಾಹದಿಂದ ನನ್ನನ್ನು ತುಂಬಿಸು, ನನ್ನನ್ನು ಅಭಿಷೇಕಿಸು ಎಂಬುದಾಗಿ ದಾಹದಿಂದ ಕೇಳ್ತಾರೋ ಅವರೆಲ್ಲರನ್ನ ಕರ್ತನು ತುಂಬಿಸುವಾತನು. ಪರಿಹಾಸ್ಯ ಮಾಡೋರು ಮಾಡ್ತಾನೇ ಇರಲಿ, ಹೀಯಾಳಿಸುವವರು ಹೀಯಾಳಿಸ್ತಾನೇ ಇರಲಿ, ಬಲ ಪಡ್ಕೋರು ಬಲ ಪಡ್ಕೊಳ್ತಾರೇ ಇರಿ, ಉನ್ನತ ಬಲವನ್ನು ಪಡ್ಕೊಳ್ತಲೇ ಇರಿ. ಹಲ್ಲೆಲೂಯಾ. ಬಲದಿಂದ ಬಲ. ಯಾರು ದಾಹದಿಂದ ಕಾದಿದ್ರು, 10 ದಿವಸ ಮೇಲ್ಮನೆಯಲ್ಲಿ ಕಾಯ್ತಾ ಇದ್ರು, ಅವರನ್ನು ತುಂಬಿಸಿದನು. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ದಾಹದಿಂದ ನಾವು ಕಾದಿದ್ದು ಉನ್ನತ ಬಲದಿಂದ ನಾವು ತುಂಬಿಸಲ್ಪಟ್ಟವರಾಗಿ ನಮ್ಮ ಜೀವಿತವನ್ನು ಯಶಸ್ಸಿನೊಂದಿಗೆ ಮುಂದೆ ಸಾಗಿಸ್ಕೊಂಡು ಹೋಗೋಣ. ಇರೋದು ಒಂದೇ ಒಂದು ಜೀವಿತ, ಅದು ಬೇಗನೆ ಗತಿಸಿ ಹೋಗ್ತದೆ. ನಾವು ಹೇಗೆ ಬದುಕಿದ್ರೂ ಒಂದಿನ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸೋದು ಗ್ಯಾರಂಟಿ. ಆದರೆ ಉನ್ನತ ಬಲದಿಂದ ನಾವು ಜೀವಿಸುವ, ಇರುವ ಸ್ವಲ್ಪ ಕಾಲ ಆದರೂ ಲವಲವಿಕೆಯಿಂದ, ಆತ್ಮಿಕ ಚೈತನ್ಯದಿಂದ, ಉನ್ನತ ಬಲದಿಂದ ನಮ್ಮ ಜೀವನ ಇರಲಿ. ಹಾಲೆಲೂಯ. ನಾವು ಭರವಸೆಯಿಂದನೇ ನಾವು ದೇವ್ರನ್ನ ಸ್ತುತಿಸುವ, ಕೊಂಡಾಡುವ, ಆತನ ಮಹತ್ವಗಳನ್ನೆಲ್ಲ ಹೇಳುವ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ, ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ. ಪವಿತ್ರಾತ್ಮನ್ ಕೇಳಿದ್ರೆ ಕೊಡ್ತಾನೆ ರೇ. ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ. ಭರವಸೆಯಿಂದ ಹೇಳೋಣ, ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ. ಯಾವ್ಯಾವ ವಿಷಯಗಳಲ್ಲಿ ದೇವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಕೊಟ್ಟೆ ಕೊಡ್ತಾರೆ. ಭರವಸೆಯಿಂದ ಕೇಳಿ. ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ ನಮ್ಮಪ್ಪ, ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ, ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ ನಮ್ಮಪ್ಪ, ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ರೋಗವೆಲ್ಲ ವಾಸಿ ಮಾಡ್ತಾರೆ, ಆರೋಗ್ಯವ ನನಗೆ ಕೊಡ್ತಾರೆ, ರೋಗವೆಲ್ಲ ವಾಸಿ ಮಾಡ್ತಾರೆ, ಆರೋಗ್ಯವ ನನಗೆ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಓಹೋ ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ. ಕಣ್ಣೀರೆಲ್ಲ ಒರೆಸಿ ಬಿಡ್ತಾರೆ, ನನ್ನ ಕಷ್ಟವೆಲ್ಲ ನೀಗಿಸಿ ಬಿಡ್ತಾರೆ, ಕಣ್ಣೀರೆಲ್ಲ ಒರೆಸಿ ಬಿಡ್ತಾರೆ, ನನ್ನ ಕಷ್ಟವೆಲ್ಲ ನೀಗಿಸಿ ಬಿಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಓಹೋ ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಸಮಾಧಾನ ನನಗೆ ಕೊಡ್ತಾರೆ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ, ಸಮಾಧಾನ ನನಗೆ ಕೊಡ್ತಾರೆ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಓಹೋ ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ. ಕಣ್ಣೀರೆಲ್ಲ ಒರೆಸಿ ಬಿಡ್ತಾರೆ, ನನ್ನ ಕಷ್ಟವೆಲ್ಲ ನೀಗಿಸಿ ಬಿಡ್ತಾರೆ, ಕಣ್ಣೀರೆಲ್ಲ ಒರೆಸಿ ಬಿಡ್ತಾರೆ, ಕಷ್ಟವೆಲ್ಲ ನೀಗಿಸಿ ಬಿಡ್ತಾರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಓಹೋ ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ ನಮ್ಮಪ್ಪ ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ, ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ ನಮ್ಮಪ್ಪ ಕೇಳಿಕೊಳ್ಳಿ ಕೊಡ್ತೀನೆಂದವ್ರೆ, ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ, ಓಹೋ ಕೊಟ್ಟೆ ಕೊಡ್ತಾರೆ ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ, ಕೇಳಿದ್ದೆಲ್ಲ ಯೇಸು ಅಪ್ಪ ಕೊಟ್ಟೆ ಕೊಡ್ತಾರೆ. ಜಯ ಜಯ ಯೇಸು ನಾಮದಿ,
ಜಯ ಜಯ ಏಸುನಾಮದಿ ಜಯ ಜಯ ಏಸುನಾಮದಿ ಸೋಲು ನನಗಿಲ್ಲ. ನಂಬಿಕೆಯಿಂದ ಅರಿಕೆ ಮಾಡೋಣ. ಜಯ ಜಯ ಏಸುನಾಮದಿ ಜಯ ಜಯ ಏಸುನಾಮದಿ ಜಯ ಜಯ ಏಸುನಾಮದಿ ಸೋಲು ನನಗಿಲ್ಲ. ಪಾಪ ಶಾಪ ಎಲ್ಲ ನೀಗಿತ್ತು, ಪಾಪ ಶಾಪ ಎಲ್ಲ ನೀಗಿತ್ತು. ಓಹೋ ಪಾಪ ಶಾಪ ಎಲ್ಲ ನೀಗಿತು ಏಸುನಾಮದಿ. ಪಾಪ ಶಾಪ ಎಲ್ಲ ನೀಗಿತು, ಪಾಪ ಶಾಪ ಎಲ್ಲ ನೀಗಿತು, ಪಾಪ ಶಾಪ ಎಲ್ಲ ನೀಗಿತು ನನ್ನೇಸುನಾಮದಿ. ರೋಗವೆಲ್ಲ ಗುಣವಾಯಿತು. ನಂಬಿಕೆಯಿಂದ ಗುಣವಾಯಿತು, ರೋಗವೆಲ್ಲ ಗುಣವಾಯಿತು ಏಸುನಾಮದಿ. ರೋಗವೆಲ್ಲ ಗುಣವಾಯಿತು, ರೋಗವೆಲ್ಲ ಗುಣವಾಯಿತು, ರೋಗವೆಲ್ಲ ಗುಣವಾಯಿತು ಏಸುನಾಮದಿ. ಕಷ್ಟ ನಷ್ಟ ಎಲ್ಲ ನೀಗಿತು, ಕಷ್ಟ ನಷ್ಟ ಎಲ್ಲ ನೀಗಿತು, ಕಷ್ಟ ನಷ್ಟ ಎಲ್ಲ ನೀಗಿತು ಏಸುನಾಮದಿ. ಭಯವೇ ಇಲ್ಲ ಏಸು ಇರುವ, ಭಯವೇ ಇಲ್ಲ. ನಂಬಿಕೆಯಿಂದ ಹೇಳೋಣ. ಈ ಕೊರೋನಾ, ಈ ಕೋವಿಡ್, ಬೇರೆ ಯಾವುದೇ ವಿಷಯದಲ್ಲೂ ನನಗೆ ಭಯ ಇಲ್ಲ. ಏಸು ನನ್ನ ಜೊತೆಗಿದ್ದಾರೆ. ಭಯ ಇಲ್ಲ ಏಸು ಇರುವ, ಭಯವೇ ಇಲ್ಲ ಏಸು ಇರುವ, ಭಯವೇ ಇಲ್ಲ ಏಸು ಇರುವ, ಭಯವೇ ಇಲ್ಲ ಏಸು ಇರುವ ನನ್ನ ಜೊತೆಯಲ್ಲಿ. ಭಯವೇ ಇಲ್ಲ ಏಸು ಇರುವ. ನಂಬಿಕೆಯಿಂದ ಹಾಡೋಣ. ಭಯವೇ ಇಲ್ಲ ನನ್ನೇಸು ಇರುವ, ಭಯವೇ ಇಲ್ಲ ಏಸು ಇರುವ ನನ್ನ ಜೊತೆಯಲ್ಲಿ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ನೀನೇ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ಹೌದು ಡ್ಯಾಡಿ, ನೀನೇ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಹೌದು ರಾಜ, ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು ಡ್ಯಾಡಿ? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮನ್ನವ ನೀಡಿ
ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ಹೌದು ಡ್ಯಾಡಿ, ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು ಡ್ಯಾಡಿ, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು? ಹೌದಪ್ಪ, ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು? ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹೌದಪ್ಪ, ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು ಡ್ಯಾಡಿ, ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹೌದು ರಾಜ, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹಾಲೆಲೂಯ. ನಿನಗೆ ಸಮಾನರು ಯಾರು? ಹಾಲೆಲೂಯ. ನಿನಗೆ ಸಮಾನರು ಯಾರು? ನಿನಗೆ ಸಮಾನರು ಯಾರು ಡ್ಯಾಡಿ? ನಿನ್ನ ಹಾಗೆ ಯಾರಿದ್ದಾರೆಪ್ಪ? ಈ ಲೋಕದ ಯಾತ್ರೆಯಲ್ಲಿ ನನಗೆ ಆಧಾರ ನೀನೇ, ಅನುದಿನವೂ ಜೊತೆ ಇರುವ ಕರ್ತನೇ, ಕರ ಹಿಡಿದು ನಡೆಸುವ ದೇವನೇ. ಹಾಲೆಲೂಯಾ, ಹಾಲೆಲೂಯಾ. ಇದುವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಇದುವರೆಗೂ ಡ್ಯಾಡಿಯನ್ನು ನೋಡಿ ಹೇಳೋಣ. ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು.
ಹೌದು ಡ್ಯಾಡಿ. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೆ. ಡ್ಯಾಡಿಯನ್ನು ನೋಡಿ ಮುಖಾಮುಖಿ ಅನುಭವದಲ್ಲಿ ಹೇಳಿ, ನನ್ನ ಬಾಳಿನ ಕೋಟೆಯು. ಹೌದು, ನನ್ನ ಬಾಳಿನ ಕೋಟೆಯು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರ. ನಿಮ್ಮ ಕೃಪೆಗಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕೃಪೆಯ ಸುರಿಸಿದ ನಿನ್ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಹೌದು ಡ್ಯಾಡಿ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ ಡ್ಯಾಡಿ. ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಹೌದು, ನನ್ನ ಬಾಳಿನ ಕೋಟೆಯು. ಹಲ್ಲೆಲೂಯಾ. ಯೆಹೋವ ರಾಫಾ, ಎಲ್ಲ ದಿನವೂ ನನ್ನ ಪರಿಹಾರಿ. ಯೆಹೋವ ರಾಫಾ, ಎಲ್ಲ ದಿನವೂ ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಡ್ಯಾಡಿ, ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಯೆಹೋವ ಈರೇ, ನನ್ನ ಅಗತ್ಯವ ನೋಡಿಕೊಳ್ಳುವೆ. ಯೆಹೋವ ಈರೇ, ನನ್ನ ಅಗತ್ಯವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ಹೌದಪ್ಪ, ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ಯೆಹೋವ ಶಾಲೋಮ್ ಸ್ತೋತ್ರವು. ಯೆಹೋವ ನಿಸ್ಸಿಯೇ ಸ್ತೋತ್ರವು. ಇಮ್ಮಾನುವೇಲನೇ ಸ್ತೋತ್ರವು. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಗೆ ಸ್ತೋತ್ರ ಸಲ್ಲಿಸುವ ಕೃಪಾಳುವೆ, ದಯಾಮಯನೇ, ನಿಮಗೆ ಸ್ತೋತ್ರ. ಅತಿಶಯನೇ, ಅದ್ಭುತನೇ, ನಿಮಗೆ ಸ್ತೋತ್ರ. ಉನ್ನತನೇ, ಶ್ರೇಷ್ಠನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸುವ ನಿಮಗೆ ವಂದನೆ, ನಿಮಗೆ ಘನತೆ, ನಿಮಗೆ ಗೌರವ, ನನ್ನ ಒಡೆಯನೇ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಗೆ ಡ್ಯಾಡಿಯನ್ನು ನೋಡಿ ವಂದನೆ ಸಲ್ಲಿಸುವ. ಹೌದು, ಮುಂಜಾನೆಯಲ್ಲಿ ಹೊಸ ಕೃಪೆಯನ್ನು ನಮಗೆ ಸುರಿಸಿದ್ದಾನೆ.
ಹಾಲೆಲೂಯ. ವಂದನೆ ಡ್ಯಾಡಿ. ಯೆಹೋವ ರಾಫಾ, ಸೌಖ್ಯದಾಯಕನೇ, ಈ ದಿನವಿಡೀ ನಮ್ಮನ್ನು ಸೌಖ್ಯದಿಂದ ಆರೋಗ್ಯದಿಂದ ಇಡಲಿಕ್ಕೆ ತೀರ್ಮಾನಿಸಿರುವ ಆತನೇ, ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಎಬಿನೇಜರ್, ಇದುವರೆಗೂ ನಮ್ಮ ಜೊತೆಯಲ್ಲಿದ್ದೆ. ಹಾಲೆಲೂ. ಇಮ್ಮಾನುವೇಲನು ನಮ್ಮ ಜೊತೆಯಲ್ಲಿ ಎಂದೆಂದೂ ನೀನಿರುವೆ ಡ್ಯಾಡಿ. ಇನ್ನು ಮುಂದೆಯೂ ನೀನಿರುವೆ ಡ್ಯಾಡಿ, ಇಮ್ಮಾನುವೇಲನಾಗಿ. ಔರಬ ಕಾಶಿ ಕಲ್ಬೋರಿ ಅಂದರ ರಬ, ನನ್ನ ಅಗತ್ಯಗಳನ್ನೆಲ್ಲ ಪೂರೈಸುವ ಕರ್ತನಿನಪ್ಪ. ಈರೇ ಜೈರೇ ಯೆಹೋವ ಈರೇ, ನನ್ನ ಅಗತ್ಯಗಳನ್ನೆಲ್ಲ ಪೂರೈಸುವ ಡ್ಯಾಡಿ ನೀನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೆಹೋವ ಶಾಲೋಮ್, ನನಗೆ ಸಮಾಧಾನ ಕೊಡುವ ಸಮಾಧಾನ ಪ್ರಭು ನೀವಪ್ಪ, ಸಮಾಧಾನ ಪ್ರಭು ನೀವಪ್ಪ. ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ನನ್ನ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಹೌದು, ಹಿಡಿದಿರುವೆ ನನ್ನ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಜೀವಕಾಲ ದಿನವೆಲ್ಲ. ಹಾಗೆ ನಿಧಾನವಾಗಿ, ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ. ಎಸ್ ಲಾರ್ಡ್, ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ. ಕಾದಿರುವೆ ಕಣ್ಣೀರು ಬಾರದಂತೆ. ಡ್ಯಾಡಿ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಓ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ಡ್ಯಾಡಿಯನ್ನು ನೋಡಿ, ನಿನ್ನೊಂದಿಗೆ ನಾ ನಡೆಯುವೆನು. ಹಾಲೆಲೂಯ. ನಿನ್ನೊಂದಿಗೆ ನಾ ನಡೆಯುವೆನು. ಇರೋದೊಂದೇ ಒಂದು ಜೀವಿತಪ್ಪ, ನಾನು ನಿನ್ನೊಂದಿಗೆ ನಡೆಯುವೆ. ನಿನ್ನ ಮಡಿಲಲ್ಲೇ ಮಲಗುವೆ, ನಿನ್ನ ಎದೆಯಲ್ಲೇ ಹೊರಗುವೆ, ನಿನ್ನ ಹೆಗಲಲ್ಲೇ ಇರುವೆ, ನಿನ್ನೊಂದಿಗೇ ಇರುವೆ ಡ್ಯಾಡಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ಯೋರ್ ಸ್ಪೆಷಲ್ ಫೇವರ್. ನಿನ್ನ ವಿಶೇಷ ಅನುಗ್ರಹಕ್ಕಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ನಿನ್ನ ಸನ್ನಿಧಾನಕ್ಕೆ ಬರುವ ಸೌಭಾಗ್ಯ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಲಾರ್ಡ್. ಇನ್ನಿರುವಂಥ ಸಮಯವನ್ನು ಕೂಡ ನೀವು ನಿಯಂತ್ರಿಸಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೇನ್, ಆಮೇನ್. ಹಾಲೆಲೂಯ. ಥ್ಯಾಂಕ್ ಯು. 2 ಕೊರಿಂಥ 6:1.
ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ದೇವರ ಕೃಪೆ ನಿಮಗೆ ಸಿಕ್ಕಿದೆ, ಉಚಿತವಾಗಿ ನಿಮಗೆ ಸಿಕ್ಕಿದೆ, ಅದನ್ನ ವೇಸ್ಟ್ ಮಾಡ್ಕೋಬೇಡಿ. ಆಮೇಲೆ ನೀವು ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಈಗ ಅದನ್ನು ಒಳ್ಳೆ ಬಳಕೆ ಮಾಡಿಕೊಳ್ಳ್ರಿ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ದ ಗ್ರೇಸ್. ಹಲ್ಲೆಲೂಯ. ಇವತ್ತಿನ ನಮ್ಮ ಮುಂದುವರಿದ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 26ನೇ ವಚನವನ್ನು ಓದುವ. ಅಪೊಸ್ತಲರ ಕೃತ್ಯಗಳು 14:26. ಅಪೊಸ್ತಲರ ಕೃತ್ಯಗಳು 14:26. ಅವರು ನೆರವೇರಿಸಿ ಬಂದ ಕೆಲಸಕ್ಕೋಸ್ಕರ ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟಿದ್ದರು. ಅವರು ನೆರವೇರಿಸಿ ಬಂದ ಕೆಲಸಕ್ಕೋಸ್ಕರ ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟು ಬಂದಿದ್ದರು. ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟು ಬಂದಿದ್ದರು. ಏನಕ್ಕೆ ಹೊರಟು ಬಂದಿದ್ದರು? ದೇವರು ನೇಮಿಸಿದ ಸೇವೆಯನ್ನು, ಕೆಲಸವನ್ನು ನೆರವೇರಿಸುವುದಕ್ಕಾಗಿ. ದೇವರ ಕೆಲಸವನ್ನು ನೆರವೇರಿಸಲಿಕ್ಕೆ ಒಂದು ಕೃಪೆ ನಮಗೆ ಸಿಕ್ಕಿದೆ. ಹಲ್ಲೆಲೂಯ. ವೇಸ್ಟ್ ಮಾಡ್ಕೋಬೇಡ್ರಿ. ದೇವರಿಗೆ ಆ ಕೃಪೆಯನ್ನು ಬಳಕೆ ಮಾಡಿಕೊಂಡು ದೇವರಿಗೆ ಸಲ್ಲಿಸಬೇಕಾದ ಆ ಕೆಲಸವನ್ನು, ಆ ಸೇವೆಯನ್ನು ಮಾಡಿ ಮುಗಿಸಿರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಪೌಲನು ಹೇಳುವಂತಹ ಈ ಕೃಪೆಯ ಕುರಿತಾಗಿ ನಾವು ಮುಂದುವರಿಸಿ ನಾವು ನೋಡೋಣ. ಅವನಿಗೆ ಕೃಪೆ ಸಿಕ್ತಂತೆ. ದೇವರ ಕೆಲಸವನ್ನು ನೆರವೇರಿಸಲಿಕ್ಕೆ ಕೃಪೆಯನ್ನು ಹೊಂದಿದವರಾಗಿ, ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟಿದ್ರು. ಅಂದರೆ ಅಂತಿಯೋಕ್ಯ ತನ್ನ ಮೊದಲನೇ ಪ್ರಯಾಣವನ್ನು ಮುಗಿಸಿ ಅಪೊಸ್ತಲನಾದ ಪೌಲನು ಎಲ್ಲಿಗೆ ಬಂದು ಸೇರ್ತಾನೆ? ಸಿರಿಯಾದ ಅಂತಿಯೋಕ್ಯಕ್ಕೆ ಬಂದು ಸೇರ್ತಾನೆ. ಹಲ್ಲೆಲೂಯ. ಆ ಸಂದರ್ಭದಲ್ಲಿ ಹೇಳುವಂಥ ವಿಚಾರ ಇದು. ಅಂತಿಯೋಕ್ಯಕ್ಕೆ, ಆ ಪಟ್ಟಣದಿಂದಲೇ ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಅವರು ಹೊರಟಿದ್ದರು. ಏನಕ್ಕೆ ಹೊರಟಿದ್ದು? ಕೃಪಾಶ್ರಯ ಸಿಕ್ಕಿದ್ದೇನಕ್ಕೆ? ಚೆನ್ನಾಗಿ ತಿನ್ಕೊಂಡು ಮಲಗಿರಿ ಅಂತನಾ? ಹೊರಟು ಹೋಗಿ ಟರ್ಕಿಯಾದ್ಯಂತ, ಹಲ್ಲೆಲೂಯ, ಟರ್ಕಿಯ ಹಲವು ಭಾಗಗಳಲ್ಲಿ ಕರ್ತನ ಸೇವೆಯನ್ನು ಮಾಡಿ ಅವ್ರು ಬರಲಿಕ್ಕೆ ಅವ್ರಿಗೊಂದು ಕೃಪೆ ಸಿಕ್ಕಿತಂತೆ. ಆಮೆನ್. ಹಲ್ಲೆಲೂಯ. ನಿಜವಾಗ್ಲೂ ಪೌಲನು ಹೇಳ್ತಾನೆ, ಈ ಸೇವೆ ಅನ್ನುವುದು ಕೃಪೆಯಿಂದ ಸಿಕ್ಕಿದ್ದು. ಹಲ್ಲೆಲೂಯ. ನಾನೇನು ಚೆನ್ನಾಗಿ ಹಾಡ್ತೀನಿ ಅನ್ನೋದಕ್ಕೆ ದೇವ್ರ ಸೇವೆ ಕೊಡಲ್ಲ. ಆ ರೀತಿ ನೆನೆಸಿದರೆ ತಪ್ಪು. ನಾನು ಚೆನ್ನಾಗಿ ಮಾತಾಡ್ತೀನಿ, ನನಗೆ ಚೆನ್ನಾಗಿ ವಾಕ್ಚಾತುರ್ಯ ಇದೆ, ಅದಕ್ಕೆ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಭ್ರಮೆ. ದೇವರು ಯಾರಿಗಾದರೂ ಸೇವೆ ಕೊಟ್ಟಿದ್ದಾನಂದರೆ ಪ್ಯೂರ್ಲಿ ಗ್ರೇಸ್. ಹಲ್ಲೆಲೂಯ. ಕೃಪೆಯಿಂದ ಸೇವೆ ಸಿಕ್ಕಿರೋದು. ಏನೋ ದೇವರ ಕರುಣೆ, ಅನುಕಂಪದಿಂದ ದೇವರ ರಾಜ್ಯದವನ್ನು ಕಟ್ಟುವಂಥ ಒಂದು ಅವಕಾಶ ಸಿಕ್ಕಿದೆ. ನಿಮಗೆ ಸಿಕ್ಕಿರ್ಬೋದು, ನಿಮ್ಮ ಮಕ್ಕಳಿಗೆ ಸಿಕ್ಕಿರ್ಬೋದು. ಅದನ್ನು ಸ್ಥಗಿತಗೊಳಿಸಕ್ಕೆ ಹೋಗಬೇಡ್ರಿ. ಒಂದು ವೇಳೆ ದೇವರ ರಾಜ್ಯದಲ್ಲಿ ಪುಲ್ಪಿಟ್ಟಲ್ಲಿ ನಿಂತು ಪ್ರಸಂಗ ಮಾಡದೇ ಇರ್ಬೋದು. ಎಲ್ಲೋ ಒಂದು ಮೂಲೆಯಲ್ಲಿ 4 ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ, ಎಲ್ಲೋ ಒಂದು ಕಡೆ ತಮ್ಮ ಸಾಕ್ಷಿಯನ್ನು ಹೇಳ್ಕೊಳ್ಳಿಕ್ಕೆ, ಎಲ್ಲೋ ಒಂದು ಕಡೆ ಒಂದು ಸ್ಪಿರಿಚುವಲ್ ಇಂಪ್ಯಾಕ್ಟ್ ಮಾಡಲಿಕ್ಕೆ, ಆತ್ಮಿಕ ಪ್ರಭಾವ ಬೀರಲಿಕ್ಕೆ ಒಂದು ಅಟ್ಮಾಸ್ಫಿಯರ್ನ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಆಫೀಸ್ನಲ್ಲಿ ನೀವು ಸುವಾರ್ತೆ ಸಾರಲಿಕ್ಕೆ ಅವಕಾಶ ಇರೋದಿಲ್ಲ, ಆದರೆ ನೀವು ಒಳ್ಳೆಯ ಸಾಕ್ಷಿಯಾಗಿ ನೀವು ಅಲ್ಲಿ ಬೆಳಗ್ಬೋದು. ಹಲ್ಲೆಲೂಯ. ಅದಕ್ಕಾಗಿ ನಿಮಗೆ ಕೃಪೆ ಕೊಡಲ್ಪಟ್ಟಿದೆ. ನೋಡಿ, ಒಬ್ಬೊಬ್ಬರ ಸೇವೆಯು ಒಂದೊಂದು ರೀತಿಯಾಗಿ, ನಾನು ಅದನ್ನು ತಗೊಂಡ್ರೆ ತುಂಬ ವಿಚಾರಗಳಿವೆ. ದೇವರು ಪ್ರತಿಯೊಬ್ಬರನ್ನು, ಒಬ್ಬೊಬ್ಬರನ್ನು ಕರೆದಿರೋದು ಒಂದೊಂದು ಉದ್ದೇಶಕ್ಕಾಗಿ. ಸಿಂಪಲಾಗಿ ಹೇಳ್ತೀನಿ, ಕೈ ಕೆಲಸನೇ ಬೇರೆ, ಕಾಲಿನ ಕೆಲಸನೇ ಬೇರೆ, ಬಾಯಿಯ ಕೆಲಸನೇ ಬೇರೆ, ಕಿವಿಯ ಕೆಲಸನೇ ಬೇರೆ. ಅದರ ಕೆಲಸನ ಮಾಡಿ ಮುಗಿಸ್ಬೇಕು, ಅದರ ಸಮಯದಲ್ಲಿ ಮಾಡಿ ಮುಗಿಸ್ಬೇಕು. ಈಗ ನಾನು ಮಾತಾಡಲ್ಲ, ನಾನು ತಿನ್ನಲ್ಲ ಅಂತ ಹೇಳಿ ಬಾಯಿ ಸಹಕಾರ ಕೊಡಲಿಲ್ಲ ಅಂದರೆ ಇಡೀ ದೇಹ ಸಫರ್ ಆಗುತ್ತೆ. ಬಾಯಿ ತನ್ನ ಕೆಲಸವನ್ನು ಮಾಡಬೇಕು. ಕೈ ನಾನೇನು ಮಾಡಲ್ಲಪ್ಪ ಅಂತ ಸುಮ್ಮನಿದ್ಬಿಟ್ರೆ ಇಡೀ ಬಾಡಿಗೆ ನಷ್ಟ. ಅದೇ ರೀತಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗವು ಇಡೀ ಬಾಡಿಗೆ ಪ್ರಯೋಜನವಾಗಿದೆ. ಅದೇ ರೀತಿ ನೀವು ಕೂಡ ನಿಮ್ಮದೇನು ದೊಡ್ಡ ಕೆಲಸ ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಇಲ್ಲದೇ ಇರಬಹುದು, ಆದರೆ
ದೇವರ ರಾಜ್ಯದಲ್ಲಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಸಮ್ ರೆಸ್ಪಾನ್ಸಿಬಿಲಿಟಿನ ದೇವರು ಇಟ್ಟಿದ್ದಾನೆ. ಹಾಲೆಲೂಯಾ. ಎಲ್ಲೋ ಒಂದು ಕಡೆ ಒಂದು ಸಾಕ್ಷಿಯ ಜೀವನ ಜೀವಿಸಿದ್ರೇ ಅದೊಂದು ಅನೇಕ ಆತ್ಮಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ. ಹಾಲೆಲೂಯಾ. ಒಂದು ವೇಳೆ ದೇವರು ನಿಮ್ಮನ್ನು ಸೇವೆಗೆ ಕರೆದಿರ್ಬೋದು, ಪಾರ್ಟ್ ಟೈಮ್ ಸೇವೆ ಅಂದರೆ ಅರೆ ಕಾಲಕ್ಕೆ ಸೇವೆ ಅಂದರೆ ಏನು ಕೆಲಸ ಮಾಡಿಕೊಂಡು ಇರುವ ಸಮಯದಲ್ಲಿ ದೇವರ ರಾಜ್ಯದ ಕಾರ್ಯಕ್ಕಾಗಿ ದುಡಿಯುವಂಥದ್ದಾಗಿ, ಅಥವಾ ಫುಲ್ ಟೈಮ್ ಸೇವೆಗೆ ದೇವರು ಕರೆದಿರ್ಬೋದು, ನಿಮ್ಮನ್ನು ಕರೆದಿರ್ಬೋದು, ನಿಮ್ಮ ಮಕ್ಕಳನ್ನು ಕರೆದಿರ್ಬೋದು. ಯಾವುದೇ ಆಗಿರಲಿ, ದೇವರು ನಿಮ್ಮನ್ನು ಯಾವ ಕಾರ್ಯಕ್ಕಾಗಿ ಕರೆದು ಕೃಪೆಯನ್ನು ಕೊಟ್ಟಿದ್ದಾನೋ ಆ ಕೃಪೆಯನ್ನು ವ್ಯರ್ಥ ಮಾಡ್ಕೋಬೇಡ್ರಿ, ಅದನ್ನು ಒಳ್ಳೆ ಬಳಕೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಇದು ನಾವು ಡಿಸರ್ವ್ ಮಾಡಿಲ್ಲ, ಆದರೂ ದೇವರು ಅರ್ಹತೆ ನಮಗಿಲ್ಲ, ಆದರೂ ಕೂಡ ನಮ್ಮನ್ನು ನಂಬಿಗಸ್ತರು ಅಂತ ಎನಿಸಿ ಆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಅದನ್ನು ಫೀಲ್ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 12:13, 1ನೇ ಅಧ್ಯಾಯ 12-13 ವಚನ. 1 ತಿಮೋತಿ 1:12-13. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನೂ ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮೊದಲು ಬಲಾತ್ಕಾರಿಯೂ ಹಿಂಸಕನೂ ಆಗಿದ್ದೆ, ಆದರೆ ನಂಬಿಗಸ್ತನು ಎಂದು ಎಣಿಸಿ ತನ್ನ ಸೇವೆಗೆ ದೇವರು ನೇಮಿಸ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಕೃಪೆ, ಪ್ಯೂರ್ಲಿ ಕೃಪೆ ರೀ. ಕೃಪಾಶ್ರಯಕ್ಕೆ ಒಪ್ಪಿಸಿ ಕೊಡಲ್ಪಟ್ಟವರಾಗಿ ಸೇವೆಗೆ ಹೋದ. ಅಂದರೆ ಸೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಕೃಪೆ ಇದೆ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ನನಗೆ ಯಾವ ಅರ್ಹತೆಯೂ ಇರಲಿಲ್ಲ, ನಾನು ಹಿಂಸಕನೂ ದೂಷಕನೂ ಆಗ್ತಾಯಿದ್ದೆ. ನಿಜ ಅದು. ನೀವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ನೋಡಿದ್ರೆ, ಅವನೇನು ಸೇವೆ ಮಾಡಲಿಕ್ಕೆ ಅಂತ ದಮಸ್ಕಕ್ಕೆ ಹೋಗಿರಲಿಲ್ಲ. ಅವನು ಹೋಗಿದ್ದೆ ಅಲ್ಲಿದ್ದಂಥ ದೇವ ಜನರನ್ನು ಹಿಡಿದು ಹಿಂಸೆ ಪಡಿಸಲಿಕ್ಕೆ, ಅವರನ್ನು ಬಂಧಿಸಿ ಜೆರುಸಲೇಮಿಗೆ ತರಲಿಕ್ಕಾಗಿ ಅವನು ಹೋಗ್ತಾ ಇದ್ದಾನೆ. ಏನೋ ದೇವರು ಅವನ ಮೇಲೆ ದಯೆ ಇಟ್ಟು ಅವನ್ನ ಮೀಟ್ ಮಾಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸುವೆ ಹೇಳ್ತಾ ಇದ್ದಾರೆ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ, ಮೊದಲನೇದಾಗಿ ಜೀಸಸ್ ಯಾರು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ, ಬೇಸಿಕ್ ನಾಲೆಜೇ ಇಲ್ಲ, ಜೀಸಸ್ ಕುರಿತಾದ ಬೇಸಿಕ್ ನಾಲೆಜೇ ಇಲ್ಲ. ಎರಡನೇದಾಗಿ ಅವನು ಹಿಂಸಕನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಅಂತ ಹೇಳಿ ಯೇಸು ಸ್ವಾಮಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಿಂಸೆ ಪಡಿಸ್ತಾ ಇದ್ದನು, ಬಟ್ ಅವನಿಗೊಂದು ಕೃಪೆ ಸಿಕ್ಕಿತು. ಹಲ್ಲೆಲೂಯಾ. ಏನು ಕೃಪೆ? ಕರ್ತನಿಗಾಗಿ ಸೇವೆ ಮಾಡುವ, ಟರ್ಕಿಯಾದ್ಯಂತ ಹೋಗಿ ಸಭೆಗಳನ್ನು ಸ್ಥಾಪಿಸುವಂತಹ ಒಂದು ಕೃಪೆ. ಹಲ್ಲೆಲೂಯಾ. 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 ನಿಮಗೆ ದೇವರು ಎಲ್ಲೋ ಒಂದು ಕಡೆ ಒಂದಷ್ಟು ಕೃಪೆ ತೋರಿರ್ಬೋದು, ಒಂದು ಸಾಕ್ಷಿಯ ಜೀವನ ಜೀವಿಸಲಿಕ್ಕೆ, ನಿಮ್ಮ ಆಫೀಸ್ನಲ್ಲಿ ದೇವರ ಮಗನು ಅಂತ ಒಂದು ಸಾಕ್ಷಿ ಕೊಡಲಿಕ್ಕೆ, ನಿಮ್ಮ ಬೀದಿಯಲ್ಲಿ ನಾನು ಯೇಸುವಿಗೆ ಮಗಳು ಅಂತ ಸಾಕ್ಷಿ ಕೊಡಲಿಕ್ಕೆ ನಿಮಗೊಂದು ಅವಕಾಶ ಕೊಟ್ಟಿರ್ಬೋದಲ್ಲ, ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಇನ್ನೂ ಸ್ವಲ್ಪ ದೇವರು ಅಡ್ವಾನ್ಸ್ ಮುಂದೆ ಹೋಗಿ ನಿಮ್ಮನ್ನು ಕೂಡ ಎಲ್ಲೋ ಒಂದು ಕಡೆ 4 ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ, ನಮ್ಮ ಫ್ರೆಂಡ್ಸ್ಗಳನ್ನ ರಕ್ಷಣೆಗೆ ನಡೆಸಲಿಕ್ಕೆ, ತಮ್ಮ ಕುಟುಂಬದವ್ರನ್ನ ರಕ್ಷಣೆಗೆ ನಡೆಸಲಿಕ್ಕೆ ದೇವರು ಒಂದು ಕೃಪೆ ಕೊಟ್ಟಿರ್ಬೋದು. ಐಡಲಾಗಿ ಇಡಬೇಡಿ, ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ದೇವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮನ್ನು, ನಿಮ್ಮ ಫ್ಯಾಮಿಲಿಯನ್ನು ಅಥವಾ ನಿಮ್ಮ ಕುಟುಂಬವನ್ನು ಅಬ್ರಹಾಮನ ಕರೆದ ಹಾಗೆ, ಕಾಮ್ ಎಬ್ರಹಾಮ್ ಅಂತ ಹೇಳಿ ಅಬ್ರಹಾಮನ ಕರೆದ ಹಾಗೆ, ಮೋಶೆಯನ್ನು ಕರೆದ ಹಾಗೆ ನಿಮ್ಮನ್ನು ಕರೆದಿರ್ಬೋದು, ಅಥವಾ ನಿಮ್ಮ ಮಕ್ಕಳನ್ನು ಕರೆದಿರ್ಬೋದು. ಅಡ್ಡಗಾಲಾಕಬೇಡಿ, ಅಸಡ್ಡೆ ಮಾಡಬೇಡ್ರಿ. ನಿಮ್ಮನ್ನು ಕರೆದಿದ್ರು ನೀವು ಅಸಡ್ಡೆ ಮಾಡಬೇಡ್ರಿ. ಆ ಕೃಪೆ, ಈಗ ಸಿಕ್ಕಿರುವ ಕೃಪೆ ಮುಂದೆ ಸಿಗುತ್ತೋ ಇಲ್ವೋ, ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಅದನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಅಂತ ವಾಕ್ಯ ಹೇಳ್ತದೆ. ನಿಮಗೆ ಕೃಪೆ ಸಿಕ್ಕಿದೆ. ಹಲ್ಲೆಲೂಯಾ. ಆ ಕೃಪೆಯನ್ನು ಬೆಸ್ಟ್ ಯೂಸ್ ಮಾಡಿ. ನಿಮಗೆ ಯಾವಾಗ ದೇವರು ಅವಕಾಶ ಸನ್ನಿವೇಶ ಕೊಟ್ಟಿದ್ದಾನೋ ಆ ಸನ್ನಿವೇಶದಲ್ಲಿ ಬೆಸ್ಟ್ ಆದಂತಹ ಒಂದು ಕರ್ತನ ರಾಜ್ಯದ ಕಾರ್ಯವನ್ನು ಮಾಡಿಬಿಟ್ರಿ. ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತೀರಿ? ನೀವೊಂದು ಪುಲ್ಪಿಟ್ಲಿ ನಿಂತು ಪ್ರಸಂಗ ಮಾಡಬೇಕಾಗಿಲ್ಲ. ನಿಮ್ಮನ್ನು ಯಾವ ಕೆಲಸಕ್ಕಾಗಿ ಕರೆದಿದ್ದಾನೆ, ಕೈ ಆಗಿದ್ದರೆ ಕೈ ಕೆಲಸವನ್ನು ಮಾಡಿಬಿಡ್ಬೇಕು.
ಹಾಲೆಲೂಯ. ಕಾಲಾಗಿದ್ದರೆ ಕಾಲು ತನ್ನ ಕೆಲಸವನ್ನು ಮಾಡಿಬಿಡ್ಬೇಕು, ಕಿವಿಯಾಗಿದ್ದರೆ ಕಿವಿ ತನ್ನ ಕೆಲಸವನ್ನು ಮಾಡಿಬಿಡ್ಬೇಕು, ಮೂಗು ತನ್ನ ಕೆಲಸವನ್ನು ಮಾಡಿಬಿಡ್ಬೇಕು. ಸೊ ಹಾಗೆ ನಮ್ಮನ್ನು ಕುರಿತು ದೇವ್ರು ಏನು, ವಾಟ್ ಈಸ್ ಮೈ ಪಾರ್ಟ್, ಯಾವುದನ್ನೂ ಮಾಡೋಕ್ಕೆ ಹೋಗ್ಬಿಡ್ಬೇಡ್ರಿ. ದೇವ್ರ ಸೇವೆ ಕರೆದಿದ್ದಾನೆ ಅಂತ ಹೇಳಿ ಇವತ್ತು ನಾನು ಪ್ರಸಂಗ ಮಾಡ್ತೀನಿ ಅಂತ ಹೋಗಿ ಪುಲ್ಪಿಟ್ಲಿ ನಿಂತು ಬಿಡ್ಬೇಡ್ರಿ, ಅದು ಯೋಗ್ಯವಾಗಿರೋದಿಲ್ಲ. ನಿಮ್ಮನ್ನು ದೇವರು ಏನು ಸೇವೆ, ಯಾವ ಸೇವೆ, ಏನಕ್ಕಾಗಿ ನಿಮ್ಮನ್ನು ನೇಮಿಸಿದ್ದಾನೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಮಾಡಿ ಮುಗಿಸ್ಬಿಡ್ರಿ ನಿಮ್ಮ ಕಾಲಾವಧಿಯಲ್ಲಿ. ಹಲ್ಲೆಲೂಯ. ಈ ಸೌಲನಿಗೆ ದೇವರು ಆ ಕೃಪೆ ಕೊಟ್ಟನು. ಅವನು ಇಮ್ಮಿಡಿಯೇಟ್ ಸ್ಪಂದಿಸ್ತಾನೆ ನೋಡ್ರಿ, ಅವನು ಡಿಲೇ ಮಾಡೋದಿಲ್ಲ. ಅವನು ನಾನು ವಾಪಸ್ ಹೋಗ್ಬಿಟ್ಟು ಆಮೇಲೆ ನಾನು ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಆ 9ನೇ ಅಧ್ಯಾಯದಲ್ಲಿ, ಅಪೊಸ್ತಲರ 9ನೇ ಅಧ್ಯಾಯದಲ್ಲಿ ಇಮ್ಮಿಡಿಯೇಟ್ ಅಲ್ಲೇ ಅವನದು ಫಾಸ್ಟಿಂಗ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ತನ್ನನ್ನು ಸಿದ್ಧಪಡಿಸ್ಕೊಳ್ತಾನೆ. ಉಪವಾಸ, ಪ್ರಾರ್ಥನೆ, ಹಳೆ ಒಡಂಬಡಿಕೆ ಹಾಗೆ ಹೀಗೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಮೋಸ ಹೋಗ್ಬಿಡ್ಬೇಡ್ರಿ. ಅಲ್ಲೇ ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ ಅಂತ ವಾಕ್ಯ ಹೇಳ್ತೇವೆ. 9ನೇ ಅಧ್ಯಾಯ 9ನೇ ವಚನ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 9ನೇ ವಚನ. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದ್ದ? ದೇವರೇ ಹೇಳ್ತಾ ಇದ್ದಾರೆ ನೋಡಿ 11ನೇ ವಚನದಲ್ಲಿ. ದೇವರೇ ಏನು ಹೇಳ್ತಾ ಇದ್ದಾರೆ? ಅನನೀಯನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂತನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ. ಅವನು ಊಟ ಮಾಡದೆ, ನೀರು ಕುಡಿದೆ, ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ಹತ್ರ ಕೇಳ್ತಾ ಇದ್ದಾನೆ, ಲಾರ್ಡ್ ವಾಟ್ ಡು ಯು ವಾಂಟ್ ಮೀ ಟು ಡೂ? ನಾನು ಏನು ಮಾಡಬೇಕಪ್ಪ? ನನ್ನ ಕುರಿತಾಗಿ ಏನು ಯೋಜನೆ? ಇಮ್ಮಿಡಿಯೇಟ್ ಆಗಿ ಹಲ್ಲೆಲೂಯಾ. ದೇವರು ಒಂದು ಕೃಪೆ ಅವಕಾಶ ಕೊಟ್ಟ ತಕ್ಷಣವೇ ದೇವರ ಯೋಜನೆಗೆ ಸ್ಪಂದಿಸ್ತಾ ಇದ್ದಾನೆ. ನೀವು ಸ್ಪಂದಿಸಿ. ಹಲ್ಲೆಲೂಯಾ. ಸುಮ್ಮನೆ ದೇವರು ಯಾರನ್ನೋ ತೆಗೆದು ಉಪಯೋಗ ಮಾಡೋದಿಲ್ಲ. ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖದಲ್ಲಿ ಕಳೀರಿ, ಸಮಯ ಕಳೀರಿ. ಲಾರ್ಡ್ ವಾಟ್ ಡು ಯು ವಾಂಟ್ ಮೀ ಟು ಡೂ? ಇವತ್ತು ನಾನೇನು ಮಾಡಬೇಕಪ್ಪ? ನಿಮಗೆ ಗೈಡೆನ್ಸ್ ಸಿಗ್ತದೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನು ಹೇಳ್ತಾನೆ, ಮೊದಲು ದೂಷಕನು, ಹಿಂಸಕನು. ಹೌದು, 5ನೇ ವಚನ ನೋಡಿದ್ರೆ ಹಿಂಸೆ ಪಡಿಸ್ತಾ ಇದೆಯಲ್ಲಪ್ಪ ಸೌಲನೇ, ವೈ ಡು ಯು ಪರ್ಸಿಕ್ಯೂಟ್ ಮೀ? ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೀನಿ ಅಂತಾರೆ ದೇವರು. ಇಲ್ಲಿ ನೋಡಿದ್ರೆ ಕೆಲವೊಂದು 10 ವಚನಗಳಲ್ಲೇ ಅವನ ಜೀವಿತದಲ್ಲಿ ದೇವರ ಯೋಜನೆಗೆ ಸ್ಪಂದನೆಯನ್ನು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. 15ನೇ ವಚನದಲ್ಲಿ ಅವನ ವಿಷಯವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಹೋಗು, ಅಂದ್ರೆ ಅನನೀಯ ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಇನ್ಸ್ಟ್ರೂಮೆಂಟ್ ಇನ್ ಮೈ ಹ್ಯಾಂಡ್. ಅರಸುಗಳಿಗಾಗಿ, ಅನ್ಯ ಜನರಿಗೂ ಸುವಾರ್ತೆಯನ್ನು ತಲುಪಿಸುವುದಕ್ಕೆ, ಕ್ರಿಸ್ತನ ಪ್ರೀತಿಯನ್ನು ತಲುಪಿಸುವುದಕ್ಕೆ ನಾನು ಆರಿಸಿಕೊಂಡ ಸಾಧನ. ಹಲ್ಲೆಲೂಯಾ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ, ನೀವು ದೇವರಿಂದ ಆರಿಸಲ್ಪಟ್ಟ ಸಾಧನ. ನೀವು ದೇವರಿಂದ ಆರಿಸಲ್ಪಟ್ಟ ಸಾಧನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನೋ ಸ್ಪೆಷಲ್ ಗ್ರೇಸ್ ನಿಮಗೆ ಕೊಟ್ಟು ಆ ಸಾಧನವನ್ನಾಗಿ ದೇವರು ನಿಮ್ಮನ್ನು ನನ್ನನ್ನು ಮಾಡಿದ್ದಾನೆ ರೀ. ಹಲ್ಲೆಲೂಯಾ. ಅನಂತರ ಪೌಲನ ನೋಡಿದ್ರೆ ಹಿಂಸೆ ಪಡಿಸ್ಲಿಕ್ಕೆ ಹೋದವನು 20ನೇ ವಚನದಲ್ಲಿ ನೋಡ್ರಿ. ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ 17-18 ಹೋದರೆ ದೀಕ್ಷಾಸ್ನಾನ ತಗೊಳ್ತಾನೆ, ಪವಿತ್ರಾತ್ಮ ಭರಿತನಾಗ್ತಾನೆ, ಆಮೇಲೆ ಊಟ ಮಾಡ್ತಾನೆ, ಬಲ ಹೊಂತಾನೆ. 19ನೇ ವಚನಕ್ಕೆ ಬರುವಾಗ 20ನೇ ವಚನಕ್ಕೆ, ಮುಂದೆ ಅವನು ದಮಸ್ಕದಲ್ಲಿ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು, ಶಿಷ್ಯರ ಸಂಗಡ ದಮಸ್ಕಕ್ಕೆ ಹೋಗಿದ್ದು ಸರ್ ಏನಕ್ಕೆ ಹೋದರು? ಏನಕ್ಕೆ ಹೋದ್ರು ದಮಸ್ಕಕ್ಕೆ? ದೇವ ಮಕ್ಕಳನ್ನು ಹಿಂಸೆ ಪಡಿಸ್ಲಿಕ್ಕೆ ಹೋದ್ರು. ಈಗ ಸಾಹೇಬ್ರು ಏನ್ ಮಾಡ್ತಾವ್ರೆ? ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಹಲ್ಲೆಲೂಯಾ. ತನಗೆ ದೊರಕಿದ ಕೃಪೆಯನ್ನ ಇಮ್ಮಿಡಿಯೇಟ್ ಕಾರ್ಯ ಪ್ರವರ್ತನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ, ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ನಿಮಗೆ ದೊರಕಿರುವ ಕೃಪೆಯನ್ನು ಬದಿಗಿಡಬೇಡ್ರಿ. ದೇವರು ನಿಮಗೆ ಕೃಪೆ ಕೊಟ್ಟಿದ್ದಾನೆ. ಕರ್ತನ ರಾಜ್ಯದಲ್ಲಿ ಏನೋ ಕಾರ್ಯ ಮಾಡಲಿಕ್ಕೆ ನಿಮಗೆ ಕೃಪೆ ಕೊಟ್ಟಿದ್ದಾನೆ. ಡೋಂಟ್ ಇಗ್ನೋರ್ ಇಟ್. ಹಲ್ಲೆಲೂಯಾ. ಮತ್ತೆ ನೀವು ಪಡ್ಕೊಳ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಏನೋ ಕೃಪೆಯಿಂದ ಪೌಲನು ಹೇಳ್ತಾ ಇದ್ದಾನೆ, ಮೊದಲು ಹಿಂಸಕನು ದೂಷಕನೂ ಆಗಿದ್ದೆ, ಏನೋ ನನಗೆ ಕೃಪೆ ಸಿಕ್ಕಿದೆ. ತಿಮೋತಿಗೆ ಬರುವಾಗ ಹೇಳ್ತಾನಲ್ಲ,
ನಂಬಿಗಸ್ತನೆಂದು ಎಣಿಸಿ ದೇವರು ನನ್ನನ್ನು ನೇಮಿಸಿಕೊಂಡದಕ್ಕಾಗಿ ಆತನಿಗೆ ಸ್ತೋತ್ರ. ನಾನು ಹಿಂಸಕನಾಗಿದ್ದೆ, ದೂಷಕನಾಗಿದ್ದೆ. ದೇವರು ಅವನಿಗೆ ಕೃಪೆ ಕೊಟ್ಟು ಸೇವೆಯನ್ನು ಕೊಟ್ಟರು. ಕೃಪೆಯಿಂದ ಇಮ್ಮಿಡಿಯೇಟ್ ಕಾರ್ಯಪ್ರವರ್ತನೆ ಆಗ್ತಾನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅದನ್ನೇ ಅವನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಒಂದು ಮಾತು ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 15ನೇ ಅಧ್ಯಾಯಕ್ಕೆ ಬನ್ನಿ. 9ನೇ ವಚನ. 1 ಕೊರಿಂಥ 15:9. ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ. ಹೌದು. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೋಸ್ತಲ ನೆನೆಸಿಕೊಳ್ಳುವುದಕ್ಕೆ ಯೋಗ್ಯನೇ ಇಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಈಗ ನಾನು ಎಂಥವನಾಗಿದ್ದೇನೆ ಅಂತಂದ್ರೆ ಇದು ಆತನ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ಹಿಂಸಕನು ನನಗೆ ಅಪೊಸ್ತಲ ಎನಿಸಿಕೊಳ್ಳುವುದಕ್ಕೆ ನನಗೆ ಯಾವ ಅರ್ಹತೆ ಇಲ್ಲ. ಬಟ್ ಐ ಗಾಟ್ ಎ ಗ್ರೇಸ್ ಟು ಬಿ ದ ಸರ್ವೆಂಟ್ ಆಫ್ ಗಾಡ್. ನನ್ನ ಜೊತೆ ದೇವರ ವಾಕ್ಯ ಧ್ಯಾನ ಮಾಡ್ತಿರುವ ಪ್ರಿಯರೇ, ನೀವು ನೆನೆಸ್ಬೋದು ನನಗೆ ಯಾವ ಯೋಗ್ಯತೆನೂ ಇಲ್ಲ. ನಿಮ್ಮ ಯೋಗ್ಯತೆ ಯಾಕೆ ಬೇಕು? ದೇವ್ರಿಗೆ ಯಾಕೆ ಬೇಕು ನಿಮ್ಮ ಯೋಗ್ಯತೆ? ಬೇಕಾಗಿಯೇ ಇಲ್ಲ. ನಿಮಗೆ ತನ್ನ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ದೇವರ ರಾಜ್ಯದಲ್ಲಿ ಉತ್ತಮವಾಗಿ ಉಪಯೋಗಿಸ್ಬೇಕು ಅಂದ್ಕೊಂಡಿದ್ದಾನೆ. ಅಲ್ಪವಾಗಿ ಎಣಿಸ್ಬೇಡ್ರಿ. ನಿಮಗೆ ಕೊಟ್ಟಿರುವ ಕೃಪೆ, ಹಲ್ಲೆಲೂಯಾ, ನಿಮಗೆ ಒದಗಿಸಿದ ಕೃಪೆ ಅದು ಬಹಳ ವಿಶೇಷವಾದದ್ದು. ಹಲ್ಲೆಲೂಯಾ. ಅದನ್ನು ಬೆಸ್ಟ್ ಯೂಸ್ ಮಾಡಿ ದೇವರ ರಾಜ್ಯಕ್ಕಾಗಿ. ನಿಮ್ಮಿಂದ ಆಗಬೇಕಾದದ್ದು ಅದು ಬೇರೆಯಿಂದ ಆಗೋಕ್ಕಾಗಲ್ಲ. ಅದು ನಿಮ್ಮಿಂದಲೇ ಆಗಬೇಕು. ನೀವು ನೆರವೇರಿಸಬೇಕಾದ ಸೇವೆಯನ್ನು ಅದನ್ನು ಮಾಡಿ ಮುಗಿಸ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೃಪೆ, ಅದನ್ನ ವ್ಯರ್ಥ ಮಾಡ್ಕೋಬೇಡ್ರಿ. ಎಷ್ಟೋ ಜನ ಈ ಕೃಪೆಯನ್ನು ವಿಶೇಷವಾಗಿ ಪರಿಗಣಿಸಲಿಲ್ಲ. ಈ ಕೃಪೆ ದೇವ್ರ ಪಕ್ಷಪಾತಿ ಅಲ್ಲ. ಪ್ರತಿಯೊಬ್ಬರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಸೊ ಅವರವರು ತನ್ನ ರ್ಯಾಂಕ್ನಲ್ಲಿ ತನ್ನ ಕಾರ್ಯವನ್ನು ನೆರವೇರಿಸಿ ಮುಗಿಸಬೇಕು. ಆದರೆ ಅನೇಕರು ಇದನ್ನು ಐಡೆಂಟಿಫೈ ಮಾಡಲೇ ಇಲ್ಲ, ಗ್ರಹಿಸಲೇ ಇಲ್ಲ ರೀ. ನೋಡ್ರಿ, ಒಂದು ವಿಚಾರ ನನ್ನ ಗ್ರಹಿಕೆಗೆ ಬಂತು. ನೋಡ್ರಿ, ನೀವು ಲೂಕನ ಸುವಾರ್ತೆಗೆ ಬರೋಕ್ಕೆ ಮುಂಚೆ 1 ಕೊರಿಂಥ 15ನೇ ಅಧ್ಯಾಯ 5ನೇ ವಚನವನ್ನು ಓದಿ. ಅದೇ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 1 ಕೊರಿಂಥ 15:5. ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಸಾಕು, ಆಮೇಲೆ ನಿಧಾನಕ್ಕೆ ಓದ್ಕೊಳ್ಳಿ. ನೋಡಿ, ಪುನರುತ್ಥಾನಾದ ಯೇಸು, ನೀವು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ನೋಡ್ಬೋದು. ಸುಮಾರು 40 ದಿವಸಗಳು ಅವರಿಗೆ ಕಾಣಿಸಿಕೊಳ್ತಾ ಇದ್ರಂತೆ. ಅದನ್ನು ಕೂಡ ಜಸ್ಟ್ ನೋಡ್ಬಿಡೋಣ. 1ನೇ ಅಧ್ಯಾಯದಲ್ಲಿ 3ನೇ ವಚನ. ಅಪೊಸ್ತಲರ ಕೃತ್ಯಗಳು 1:3. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಹಲ್ಲೆಲೂಯಾ. ಸುಮಾರು 40 ದಿವಸ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ಸಂಗತಿಗಳನ್ನು ಹೇಳ್ತಾ ಇದ್ದನು. 40 ದಿವಸ ಸುಮ್ಮನೆ ಹೇಳ್ತಾರಾ? ಒಂದು ಉದ್ದೇಶ ಇಲ್ಲದೆ ಅವರು ಆ 500 ಜನರಿಗೆ, ನಾವು ಈ ಕೊರಿಂಥದವರಿಗೆ ಬರೆದ ಪತ್ರಿಕೆಗಳು ಓದ್ತೀವಲ್ಲ, ಪೇತ್ರನಿಗೆ ಕಾಣಿಸಿಕೊಂಡನು. ಒಂದೇ ಸಮಯದಲ್ಲಿ 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡನು. ದೇವರು ಯಾರನ್ನು ಸುಮ್ಮನೆ ಸಂಪರ್ಕಿಸೋದಿಲ್ಲ. ಉದ್ದೇಶ, ಯೋಜನೆಯೊಂದಿಗೆ ಸಂಪರ್ಕಿಸ್ತಾ ಇದೆ. ಆದರೆ ಈ 500 ಜನರು ಸ್ಪಂದಿಸಿಲ್ವಲ್ಲ, ಯಾಕೆ? ನೀವು ನೋಡಿ, ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 15ನೇ ವಚನ ಓದಿ. ಅಪೊಸ್ತಲರ ಕೃತ್ಯಗಳು 1:15. ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ. ಯಾಕಪ್ಪ 120? 500 ಜನ ಇದ್ರಲ್ಲ, ಎಲ್ಲಿ? 500 ಜನರಿಗಲ್ವ ಯೇಸು ಸ್ವಾಮಿ ಕಾಣಿಸಿಕೊಂಡಿದ್ದು?
ಅವರೆಲ್ಲ ಆ ಕೃಪೆಗೆ ಸ್ಪಂದಿಸಲಿಲ್ಲ, ಆ ಕೃಪೆಯನ್ನು ಬಳಕೆ ಮಾಡಿಕೊಂಡಿಲ್ಲ. ಇಲ್ಲಿ 500 ಜನ ಇರಬೇಕಾಗಿತ್ತು ಮೇಲಂತಸ್ತಿನಲ್ಲಿ, ಬಟ್ 500 ಜನ ಇಲ್ಲ, ಬರೀ 120 ಜನ ಇದ್ದಾರೆ. ಎಂಥ ವಿಪರ್ಯಾಸ ನೋಡ್ರಿ. ಇವತ್ತು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ನಾನು ನೆನೆಸ್ತೀನಿ, ಒಂದು ವೇಳೆ ದೇ ವೇರ್ ಬ್ಯುಸಿ ವಿತ್ ಸೋ ಮೆನಿ ಥಿಂಗ್ಸ್. ಅವ್ರಿಗೆ ಈ ಲೋಕದ ಜಂಜಾಟದಲ್ಲಿ ಅನೇಕ ಕಾರ್ಯಗಳಲ್ಲಿ ಅವರಲ್ಲಿ ಬ್ಯುಸಿಯಾಗಿದ್ದರು. ಓಕೆ, ಬ್ಯುಸಿ, ಹೋಗಿ, ಏನು ಮಾಡೋಕ್ಕಾಗುತ್ತೆ? ಬ್ಯುಸಿ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಯಾರಿಗೆ ನಷ್ಟ? ಅವ್ರಿಗೆ ನಷ್ಟ. ನಾನು ವಿಶ್ವಾಸಿ, ನಾನು ಬರೀ ವಿಶ್ವಾಸಿ, ಸ್ತೋತ್ರ ಮಾಡ್ಕೊಂಡಿದ್ರೆ ಸಾಕು, ಏಸಪ್ಪ ಸ್ತೋತ್ರಪ್ಪ ಅಂದ್ಬಿಟ್ಟು ಪರಲೋಕ ಹೋಗಿ ಸೇರ್ಕೊಳ್ಳೋಣ. ನೀವು ಹಂಗೆಲ್ಲ ನೆನೆಸಿದ್ರೆ ನೀವು ಮೋಸ ಹೋಗ್ತೀರಿ. ನಿಮಗೆ ದೇವರು ಕೃಪೆಯನ್ನು ಕೊಟ್ಟಿದ್ದಾನೆ, ನಿಮ್ಮದೇ ಆದಂಥ ಜವಾಬ್ದಾರಿಕೆ ಇದೆ. ಈ ಕೊನೆ ಕಿರುಬೆರಳು ಅಂತಂದರೂ ಯು ಆರ್ ಆಲ್ಸೋ ಸೋ ಇಂಪಾರ್ಟೆಂಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನಿಮ್ಮದೇನೋ ಜವಾಬ್ದಾರಿಕೆ ಇದೆ. ನಿಮ್ಮ ಮೂಲಕ ನಿಮ್ಮ ಕುಟುಂಬದವ್ರು ಯಾರೋ ರಕ್ಷಣೆಗೆ ಬರಬೇಕಾಗಿದೆ, ನಿಮ್ಮ ಆಫೀಸ್ನಲ್ಲಿ ಯಾರೋ ರಕ್ಷಣೆಗೆ ಬರಬೇಕಾಗಿದೆ, ನಿಮ್ಮ ಬೀದಿಯಲ್ಲಿ ಯಾರೋ ರಕ್ಷಣೆಗೆ ಬರಬೇಕಾಗಿದೆ. ಹಾಲೆಲೂಯಾ, ಯು ಆರ್ ಆಲ್ಸೋ ಸೋ ಇಂಪಾರ್ಟೆಂಟ್. ಕಾರಣ ಇಲ್ಲದೆ ದೇವ್ರಿಗೆ ತುದಿ ಬೆರಳನ್ನ ಇಟ್ಟಿಲ್ಲ, ಇದು ಕೂಡ ಇಂಪಾರ್ಟೆಂಟ್. ಕಾರ್ಯನಿರ್ವಹಿಸುವುದರಲ್ಲಿ ಇದು ಕೂಡ ಇಂಪಾರ್ಟೆಂಟ್. ಹಾಲೆಲೂಯಾ. ಯಾರು ಕೂಡ ನಾನು ಪ್ರಯೋಜನ ಇಲ್ಲ, ನಾನು ಸ್ತೋತ್ರ ಮಾಡ್ಕೊಂಡಿದ್ರೆ ಸಾಕು ಅಂತ ನೆನೆಸ್ಬೇಡಿ. ನಿಮ್ಮದೇ ಆದಂಥ ಜವಾಬ್ದಾರಿಕೆ ಇದೆ. ದೇವರು ಅದಕ್ಕಾಗಿ ಕೃಪೆಯನ್ನು ಕೊಟ್ಟಿದ್ದಾನೆ. 500ಕ್ಕಿಂತ ಹೆಚ್ಚು ಜನರಿಗೆ ಯೇಸು ಸ್ವಾಮಿ ಪ್ರಕಟ ಆಗಿ ದೇವರ ರಾಜ್ಯದ ಕುರಿತಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ವಚನದ ಕೊನೆ ಭಾಗ ಏನೋ ಹೇಳ್ತದೆ, ಕಾಣಿಸಿಕೊಳ್ಳುತ್ತಾ 40 ದಿವಸಗಳ ತನಕ ಕಾಣಿಸಿಕೊಳ್ಳುತ್ತಾ. ಅಪೊಸ್ತಲರ ಕೃತ್ಯಗಳು 1:3. ಕರೆಕ್ಟ್, ಓದಿ. ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಇವ್ರು ಕೇಳ್ಕೊಂಡು ಅವ್ರ ಪಾಡಿಗೆ ಹೊರಟೋದ್ರು, ಸ್ಪಂದಿಸಲಿಲ್ಲ. ಕೇಳಿಸ್ಕೊಂಡ್ರು, ದೇವರ ರಾಜ್ಯದ ವಿಷಯವನ್ನೆಲ್ಲ ಕೇಳಿಸ್ಕೊಂಡ್ರು, ಆದರೆ ಅವ್ರದ್ದೇ ಆದಂಥ ರೂಟು. ಆದರೆ 120 ಜನ ಮೇಲಂತಸ್ತಿನಲ್ಲಿ ಬಂದು ದೇವರ ಯೋಜನೆಗಾಗಿ ಕಾದಿದ್ರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲಿ ದೇವರ ಯೋಜನೆಗೆ ಒಂದು ಸ್ಪಂದನೆ ಇದೆಯೋ, ದೇವರ ಕೃಪೆ, ದೇವರು ಒದಗಿಸಿದ ಕೃಪೆಯ ಸದ್ಬಳಕೆ ಇದೆಯೋ, ಅಲ್ಲಿ ದೇವರು ಇನ್ನೂ ನೆಕ್ಸ್ಟ್ ಲೆವೆಲ್ಲೇ ತಗೊಂಡೋಗ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಪೌಲನಿಗೆ ಅವನು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯಕ್ಕೆ ಬಂದರೆ ಅವನು ಜೆರುಸಲೇಮಿಗೆ ಬರ್ತಾನೆ. ಅಲ್ಲೇ ಅವನಿಗೆ ಜನ ಕೊಲ್ಲಬೇಕಂತ ತೀರ್ಮಾನ ಮಾಡಿದ್ರು. ಒಂದು ಹಡಿಗೆಯಲ್ಲಿ ಕೂರಿಸಿ ಗೋಡೆಯಿಂದ ಇಳಿಸ್ತಾರೆ. 25ನೇ ವಚನ 9:25 ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಹೆಡಿಗೆಯಲ್ಲಿ ಕೂಡ್ರಿಸಿ ಗೋಡೆಯೊಳಗಿಂದ ಇಳಿಸಿದರು. ಈಗ ಅವನು ಜೆರುಸಲೇಮಿಗೆ ಬರ್ತಾನೆ. ಜೆರುಸಲೇಮಿಗೆ ಬಂದ ಮೇಲೆ 28ನೇ ವಚನವನ್ನು ಓದಿ. ಆಮೇಲೆ ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಬೋಧಿಸಿದನು. ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯೆಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಆದರೆ ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು. ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವನನ್ನು ಕೈಸರೇಕೆ ಕರಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳಿಸ್ಬಿಟ್ರು. ಹೋಗಪ್ಪ ನಿಮ್ಮೂರಿಗೇನಂತ. ಕೆಲವು ಸಮಯಗಳಲ್ಲಿ ಈ ರೀತಿಯಾದ ಪರಿಸ್ಥಿತಿನೂ ಉಂಟಾಗ್ತದೆ. ಆದರೆ ದೇವರ ಕೃಪೆ ನಮಗೆ ನಮ್ಮ ಮೇಲೆ ಎಷ್ಟು ಅಪಾರವಾಗಿದೆ ಅಂದರೆ, ದೇವರು ತನ್ನ ಯೋಜನೆಯಲ್ಲಿ ಬಳಸ್ಕೋಬೇಕನ್ನುವಾಗ ಜಸ್ಟ್ ನಮ್ಮ ಸ್ಪಂದನೆ ಇದ್ದರೆ ಸಾಕು, ದೇವರು ಮತ್ತೆ ರಿನ್ಯೂ ಮಾಡ್ತಾನೆ. ಹಲ್ಲೆಲೂಯಾ. ಇವನಿಗೆ ಸೇವೆ ಮಾಡೋಕ್ಕಾಗಲಿಲ್ಲ. ಎಲ್ಲಿ ಅದಕ್ಕೆ ಮೊದಲು ಯಾವುದಪ್ಪ ಊರು, ಅಂತ್ಯೋಕ್ಯದಲ್ಲಿ ಅವ್ನಿಗೆ ಮಾಡೋಕ್ಕಾಗಲಿಲ್ಲ. ರಾತ್ರಿ ಅವನ್ನ ಒಂದು ಬುಟ್ಟಿಲಿಟ್ಟು ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಹೋಗಪ್ಪ ಎಲ್ಲಾದರೂ ಹೋಗಿ ಬದುಕಪ್ಪ ಅಂತ ಹೇಳಿ. ಆದರೆ ಸೇವೆ ಮಾಡುವ ಕೃಪೆ ಇದೆಯಲ್ಲ, ಜೆರುಸಲೇಮಿಗೆ ಬರ್ತಾನೆ. ಜೆರುಸಲೇಮಿನಲ್ಲೂ ಸುಮ್ಮನೆ ನಿಲ್ಲಿಲ್ಲ, ಅಲ್ಲೂ ಸೇವೆ ನಡೀತಾ ಇದೆ. ಅಲ್ಲೂ ಅವನ್ನ ಏನು ಮಾಡಿಬಿಟ್ರು, ಕೈಸರಿಯವರೆಗೆ ಕರ್ಕೊಂಡೋಗಿ ಅಲ್ಲಿಂದ ತಾರ್ಸಕ್ಕೆ ತಾರ್ಸ ಅವನ ಸ್ವಂತ ಊರು, ತಾರ್ಸಕ್ಕೆ ಹೋಗಪ್ಪ ಅಂತ ಕಳಿಸ್ಬಿಟ್ರು. ತಾರ್ಸಕ್ಕೆ ಹೋಗಿ ಟರ್ಕಿಯ ಕೆಳಭಾಗ ತಾರ್ಸಕ್ಕೆ ಹೋಗಿ
ಅಲ್ಲಿ ಆರಾಮಾಗಿ ಐನವರು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಇವತ್ತು ಅನೇಕರು ಹಂಗೇನೆ, ನಮ್ಗೆ ಯಾಕೆ ಬಿಡಪ್ಪ, ನಮ್ಗೆ ಯಾಕೆ, ನಾನಾಯಿತು ದೇವರಾಯಿತು ಸ್ತೋತ್ರ ಮಾಡ್ಕೊಂಡಿರ್ತೀನಿ. ಆದರೆ ಕೃಪೆಗೆ ಅವನು ಹೆಂಗೆ ಸ್ಪಂದಿಸ್ತಾನೆ ಅನ್ನೋದನ್ನು ನೀವು 11ನೇ ಅಧ್ಯಾಯಕ್ಕೆ ಬಂದರೆ, 11ನೇ ಅಧ್ಯಾಯದಲ್ಲಿ ಅಂತ್ಯೋಕ್ಯದಲ್ಲಿ ಒಂದು ರಿವೈವಲ್, ಒಂದು ಉಜ್ಜೀವನ ಉಂಟಾಗ್ತದೆ. ಜನರು ಗುಂಪು ಗುಂಪಾಗಿ ರಕ್ಷಣೆಗೆ ಬರ್ತಾರೆ. ಆಗ ಜೆರುಸಲೇಮ್ನಿಂದ ಬಾರ್ನಬನು ಬಂದು ನೋಡುವಾಗ ಅವನಿಗೆ ಬಹಳ ಸಂತೋಷ ಉಂಟಾಗ್ತದೆ. ಜನರು ಎಷ್ಟು ಆತ್ಮಿಕವಾಗಿದ್ದಾರೆ, ಈ ಕಾರ್ಯವನ್ನು, ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಅವನಿಗೆ ಏನಾಯ್ತಂತೆ, ಸಂತೋಷ ಉಂಟಾಯಿತು. ಆಮೇಲೆ 25ನೇ ವಚನದಲ್ಲಿ ನಾವು ನೋಡ್ತೇವೆ, ಬಹುಮಂದಿ ಕರ್ತನಿಗೆ ಸೇರಿಕೊಂಡರು. ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಹಲ್ಲೆಲೂಯಾ. ಈ ಪೌಲನ ಮೇಲೆ ದೇವರ ಕೃಪೆ ಇದೆ. ಏನು ಕೃಪೆ ಇದೆ? ದೇವರ ರಾಜ್ಯವನ್ನು ಕಟ್ಟುವ ಸ್ವಾರ್ಥ ಸಾರುವ ಕೃಪೆ ಇದೆ. ಅದರಿಂದ ಅವನು ತಾರ್ಸಕ್ಕೆ ಹೋಗ್ಬಿಟ್ರೂ ಸಹ ಇಲ್ಲಿ ಬಾರ್ನಬನೊಳಗೆ ದೇವರು ಉತ್ತೇಜನವನ್ನು ಉಂಟು ಮಾಡಿ ಬಾರ್ನಬನ್ನು ತಾರ್ಸಕ್ಕೆ ಹೋಗಿ ವೇರ್ ಇಸ್ ಪಾಲ್ ಹುಡುಕಿ, ಕಮಾನ್, ನಿನ್ನ ಮೇಲೆ ಇರುವ ಕೃಪೆ ಇನ್ನೂ ಉಪಯೋಗ ಆಗಬೇಕಾಗಿದೆ. ಅವನ್ನ ಕರ್ಕೊಂಡು ಅಂತ್ಯೋಕ್ಯಕ್ಕೆ ಬರ್ತಾನೆ. ಅಂತ್ಯೋಕ್ಯದಲ್ಲಿ ಬಹುಕಾಲ ಸೇವೆ ಮಾಡ್ತಾ ಇರ್ತಾರೆ. 13ನೇ ವಚನದಲ್ಲಿ ನೋಡ್ತೇವೆ, ಪ್ರಾರ್ಥನೆ, ಸ್ತೋತ್ರ, ಆರಾಧನೆ, ದೇವರನ್ನ ಮಹಿಮೆಪಡಿಸುವುದು, ಘನಪಡಿಸುವುದು ಮಾಡ್ತಾ ಇರಬೇಕಾದ್ರೆ ಆ ಕೃಪೆ ಅವನ ನೆಕ್ಸ್ಟ್ ಲೆವೆಲ್ಗೆ ಸೇವೆಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿಂದ ಇಡೀ ಟರ್ಕಿ, ಆಸಿಯಾ ಸೀಮೆ ಎಲ್ಲ ಸ್ವಾರ್ಥ ಸಾರಲಿಕ್ಕೆ ನಾವು ನೋಡ್ತೇವೆ. 4ನೇ ವಚನ 13ನೇ ಅಧ್ಯಾಯ 1, 2, 3ರಲ್ಲಿ ನಾನು ಮೊದಲೇ ಹೇಳಿದೆ, ದೇವರು ತನ್ನನ್ನು ಸೇವೆ ಯೋಜನೆಗೆ ಕರೆದ ತಕ್ಷಣ ಪೌಲನೇನು ಮಾಡಿದನು? ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ತೊಡಗಿಸಿಕೊಂಡು ಸೇವೆಗೆ ತನ್ನನ್ನು ಸಿದ್ಧಪಡಿಸಿಕೊಂಡ, ದೇವರ ಟ್ರ್ಯಾಕ್ಗೆ ಅಲೈನ್ ಮಾಡಿಕೊಂಡ. ಇಲ್ಲೂ ಕೂಡ ಪ್ರಾರ್ಥನೆ, ಉಪವಾಸ, ದೇವರ ಸಮ್ಮುಖದಲ್ಲಿ ತನ್ನನ್ನು ತೊಡಗಿಸ್ಕೊಂಡು ದೇವರ ಯೋಜನೆಗೆ ತನ್ನನ್ನು ಅಲೈನ್ ಮಾಡಿಕೊಂಡಾಗ 4ನೇ ವಚನ ಪ್ರಾರಂಭ ಆಗ್ತದೆ. ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಿಕೊಂಡವರಾಗಿ ಸೆಲ್ಯೂಕ್ಯಕ್ಕೆ ಬಂದರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಸೈಪ್ರಸ್, ಕುಪ್ರ ದ್ವೀಪಕ್ಕೆ, ಅಲ್ಲಿಂದ ಪಾಪೋಸ್, ಅಲ್ಲಿಂದ ಟರ್ಕಿಯ ಹಲವು ಭಾಗಗಳಲ್ಲಿ ಅವರು ದೇವರ ರಾಜ್ಯವನ್ನು ಸಾರ್ತಾ ಮುಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕುರಿತೇ ನಾವು ಹಾಗೆಯೇ ಮುಂದುವರಿಸಿ 14ನೇ ಅಧ್ಯಾಯದ 26ನೇ ವಚನದಲ್ಲಿ ಓದ್ತೇವೆ. ದೇವರ ಕೃಪಾಶ್ರಯಕ್ಕೆ ಕೊಟ್ಟವರಾಗಿ ಆ ಊರಿಂದಲೇ ಹೊರಟಿದ್ದರು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಕೃಪೆ ದೊರಕಿದೆ. ಪೌಲನು ಹೇಳ್ತಾನೆ, ದೇವರ ಕೃಪೆ ನನಗೆ ದೊರಕಿತು, ಈ ಸೇವೆ ಮಾಡಲಿಕ್ಕೆ ದೇವರ ಕೃಪೆ ದೊರಕಿತು. ನಿಮಗೂ ನನಗೂ ದೇವರ ಕೃಪೆ ದೊರಕಿದೆ ಪ್ರಿಯರೇ. ಹಲ್ಲೆಲೂಯಾ. ನಾನೊಬ್ಬ ವಿಶ್ವಾಸಿ ಅಂತ ನೆನೆಸ್ಬಿಡ್ಬೇಡ್ರಿ. ಎಲ್ಲರೂ ವಿಶ್ವಾಸಿನೇ, ನಾನು ವಿಶ್ವಾಸಿನೇ, ಕರ್ತನಲ್ಲಿ ಅಪರಿಮಿತವಾದ ನಂಬಿಕೆ ಇಟ್ಟಿರುವ ವಿಶ್ವಾಸಿನೇ. ಹಲ್ಲೆಲೂಯಾ. ಆದರೆ ಅದೇ ಸ್ಟ್ಯಾಂಡರ್ಡ್ನಲ್ಲಿ ಇದು ಬಿಡಬೇಡ್ರಿ. ದೇವರು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ಕರೀತಾ ಇದ್ದಾನೆ. ನಿಮ್ಮ ಮೂಲಕ ದೇವರ ರಾಜ್ಯಕ್ಕೆ ಏನಾದರೂ ಒಂದು ಎಳ್ಳಷ್ಟು ಪ್ರಯೋಜನ ಆಗಬೇಕು. ಏನಾದರೂ ನಿಮ್ಮಿಂದ ದೇವರ ರಾಜ್ಯಕ್ಕೆ ಏನು ಪ್ರಯೋಜನ? ಸ್ವಲ್ಪ ಒಂದು ಕ್ವೆಶ್ಚನ್ ಮಾಡಿ ನೋಡಿ. ನನ್ನಿಂದ ದೇವರ ರಾಜ್ಯಕ್ಕೆ ಏನು ಪ್ರಯೋಜನ? ನನ್ನಿಂದ ದೇವರ ರಾಜ್ಯಕ್ಕೆ ಏನು ಪ್ರಯೋಜನ? ದೇವರ ಕೃಪೆ ನಿಮಗೆ ಸಿಕ್ಕಿದೆ. ನೀವು ದೇವರ ರಾಜ್ಯಕ್ಕೆ ಏನಾದರೂ ಪ್ರಯೋಜನ ಆಗಬೇಕನ್ನೋದಕ್ಕಾಗಿ ದೇವರ ಕೃಪೆ ನಿಮಗೆ ಸಿಕ್ಕಿದೆ. ಅದನ್ನು ನಿರರ್ಥಕ ಮಾಡ್ಕೋಬೇಡಿ, ವೇಸ್ಟ್ ಮಾಡ್ಕೋಬೇಡಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ 6ನೇ ಅಧ್ಯಾಯ 1ನೇ ವಚನದಲ್ಲಿ ಓದ್ತೇವೆ, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಲಿಕ್ಕೆ ನಿಮಗೊಂದು ಕೃಪೆ ಸಿಕ್ಕಿದೆ, ಅದನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಿನ್ನ ರಾಜ್ಯಕ್ಕಾಗಿ ಏನಾದರೂ ಮಾಡಲಿಕ್ಕೆ ನಮಗೆ ಕೃಪೆ ಸಿಕ್ಕಿದೆ, ನನಗೆ ಸಿಕ್ಕಿದೆ, ನನ್ನೊಂದಿಗೆ ಸೇರಿ ಈಗ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ದೇವಜನರಿಗೂ ಕೃಪೆ ಇದೆ. ನಿನ್ನ ರಾಜ್ಯಕ್ಕಾಗಿ ಏನಾದರೂ ಮಾಡಲಿಕ್ಕೆ ಕೃಪೆ ಇದೆ. ಆದರೆ ಕರ್ತನೆ, ನಾವು ಅದನ್ನು ವ್ಯರ್ಥ ಮಾಡ್ಕೋಬಾರ್ದಪ್ಪ. ಆ ಕೃಪೆಯನ್ನು ಕರ್ತನೆ ಬೆಸ್ಟ್ ಯೂಸ್ ಮಾಡ್ಕೋಬೇಕು. ನಮಗೆ ಕೊಟ್ಟಿರುವ ಕೃಪಾ ಅವಕಾಶಗಳನ್ನು ಬೆಸ್ಟ್ ಯೂಸ್ ಮಾಡ್ಕೋಬೇಕು. ನಮಗೆ ಕೊಟ್ಟಿರುವ ಕೃಪಾ ಎನರ್ಜಿಯನ್ನು ಬೆಸ್ಟ್ ಯೂಸ್ ಮಾಡ್ಕೋಬೇಕು. ಹಲ್ಲೆಲೂಯಾ. ನಮಗೆ ಕೊಟ್ಟಿರುವಂತಹ ಜ್ಞಾನವನ್ನು ನಿನ್ನ ರಾಜ್ಯಕ್ಕಾಗಿ ಬೆಸ್ಟ್ ಯೂಸ್ ಮಾಡಬೇಕಪ್ಪ. ಥ್ಯಾಂಕ್ ಯು. ಕೃಪೆ ನೀಡು ಸ್ವಾಮಿ. ಅಪ್ಪ, ನಿಮ್ಮ ದಯೆ ಉಂಟಾಗಲಿ ಕರ್ತನೆ. ನಿನ್ನ ಕೃಪೆಯನ್ನು ಬಳಕೆ ಮಾಡಲಿಕ್ಕೆ ಒಂದು ಅನುಗ್ರಹ ಉಂಟಾಗಲಿ. ಒಂದು ವೇಳೆ ಯಾರಾದರೂ ಕರ್ತನೆ ಅಸಡ್ಡೆ ಮಾಡಿದರೆ ಈಗ ಜಾಗ್ರತೆಗೊಳಿಸಪ್ಪ. ಒಂದು ವೇಳೆ ಅದರ ಗ್ರಹಿಕೆ ಇಲ್ಲದೆ ಇದ್ದರೆ ಈಗ ಗ್ರಹಿಕೆಯನ್ನು ಹುಟ್ಟಿಸು. ಒಂದು ವೇಳೆ ಅದರ ತಿಳುವಳಿಕೆ ಇಲ್ಲದಿದ್ದರೆ ಈಗ ಜ್ಞಾನ ಮೂಡಿಸು ಸ್ವಾಮಿ. ಹಲ್ಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಹೌದು, ತಾನು ಕರೆದ ಕೆಲಸಕ್ಕಾಗಿ ಅವ್ರನ್ನ ಪ್ರತ್ಯೇಕಿಸಿರಿ ಅಂತ ಹೇಳಿ ಪೌಲ ಬರ್ನಬರನ್ನ ಪ್ರತ್ಯೇಕಿಸಿ ಕರ್ತನೆ ಆಸ್ಯ ಸೀಮೆಯಾದ್ಯಂತ ನೀನು ಕಳಿಸ್ತಿಲ್ಲ ಸ್ವಾಮಿ. ಹಾಲೆಲೂಯ. ಸೇವೆ ಮಾಡಲಿಕ್ಕೆ ಅವ್ರನ್ನ ಕಳಿಸ್ಕೊಟ್ಟಿಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಲ್ಲಿ ಒಬ್ಬೊಬ್ಬರ ಕುರಿತಾದ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಅವ್ರಿಗೆ ಬೇಕಾದ ಕೃಪೆ ಕೊಡಪ್ಪ. ಕರ್ತನೆ, ತಮಗೆ ಕೊಡಲ್ಪಟ್ಟ ಕರೆ ಏನೆಂಬುದನ್ನು ಗುರುತಿಸಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಕುಟುಂಬದಲ್ಲಿ ಸಾಕ್ಷಿಯಾಗಿರಲಿಕ್ಕೆ, ಸಮಾಜದಲ್ಲಿ ಸಾಕ್ಷಿಯಾಗಿರಲಿಕ್ಕೆ, 4 ಜನರ ಮೇಲೆ ಪರಿಣಾಮ ಬೀರಲಿಕ್ಕೆ, ಆಫೀಸ್ನಲ್ಲಿ 4 ಜನರನ್ನ ರಕ್ಷಣೆಗೆ ನಡೆಸಲಿಕ್ಕೆ, ಒಂದು ವೇಳೆ ಕರ್ತನೆ ಪೂರ್ಣಾವಧಿ ಸೇವೆಗೆ ಕರೆದಿದ್ರೆ ಪೂರ್ಣಾವಧಿ ಸೇವೆಯನ್ನು ಮಾಡಲಿಕ್ಕೆ, ತನ್ನಿಂದ ಏನನ್ನ ದೇವರ ರಾಜ್ಯ ಎದುರು ನೋಡ್ತದೋ ಅದನ್ನು ನೆರವೇರಿಸಲಿಕ್ಕೆ ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ನನಗೆ ಕೃಪೆ ಕೊಡಪ್ಪ, ನನಗೆ ಸಹಾಯ ನೀಡಪ್ಪ. ನಾನು ಯಾವುದನ್ನು ಮಿಸ್ ಮಾಡಿಬಿಡ್ಬಾರ್ದು. ನನ್ನಿಂದ ಏನೇನು ಮಾಡಬೇಕೆಂಬುದಾಗಿ ನೀವು ಯೋಜನೆ ಹಾಕಿದ್ರೋ ಅದರಲ್ಲಿ ಒಂದು ಸಣ್ಣ ವಿಚಾರವನ್ನು ಸಹ ನಾನು ಮಿಸ್ ಮಾಡಿಬಿಡ್ಬಾರ್ದು. ನಿನ್ನ ಉದ್ದೇಶ ಯೋಜನೆಯನ್ನು ಪೂರ್ತಿಯಾಗಿ ಈಡೇರಿಸಿ ನಿನ್ನ ಮುಂದೆ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಅಂತ ಅನಿಸ್ಕೋಬೇಕಪ್ಪ. ನನಗೆ ಮಾತ್ರ ಅಲ್ಲ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡಪ್ಪ. ಯಾರು ಕೂಡ ಕರ್ತನೆ ನೀನು ನೇಮಿಸಿದ ಸೇವೆಯಲ್ಲಿ ಕರ್ತನೆ, ಓ ಹಾಲೆಲೂಯ, ಸೇವೆಯನ್ನು ಲಘುವಾಗಿ ನೆನೆಸಬಾರ್ದಪ್ಪ. ನೀನು ಕೊಟ್ಟಿರುವಂಥ ಕೃಪೆಯನ್ನು ವೇಸ್ಟ್ ಮಾಡ್ಕೋಬಾರ್ದು. ನೀವು ಕೊಟ್ಟ ಕೃಪೆಯನ್ನು ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು, ಒಬ್ಬೊಬ್ಬರಿಗೂ ಸಹಾಯ ನೀಡು. ಯಾರು ಮಿಸ್ ಮಾಡ್ಕೊಂಡು ಆಮೇಲೆ ಚಿಂತೆ ಮಾಡಬಾರ್ದಪ್ಪ. ಈಗ ನೀನು ಕೃಪೆ ಕೊಟ್ಟಿದ್ದಿ, ಆ ಕೃಪೆಯನ್ನು ಬೆಸ್ಟ್ ಯೂಸ್ ಮಾಡ್ಕೊಳ್ಳಿಕ್ಕೆ ನೀನು ಸಹಾಯ ನೀಡು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹೌದು, ಪೌಲನಿಗೆ ನೀನು ಕೊಟ್ಟ ಕೃಪೆಯನ್ನು ಅವನು ಬೆಸ್ಟ್ ಯೂಸ್ ಮಾಡಿಕೊಂಡು ತನ್ನನ್ನೇ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡು ನಿನ್ನ ಯೋಚನೆಗೆ ತನ್ನನ್ನು ಅಲೈನ್ ಮಾಡಿಕೊಂಡನು. ಹಾಲೆಲೂಯ. ನಿನ್ನ ಪ್ಲ್ಯಾನ್ಗೆ ತನ್ನನ್ನು ಕ್ರಮಪಡಿಸಿಕೊಂಡನು. ಥ್ಯಾಂಕ್ ಯು ಲಾರ್ಡ್. ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಯೋಜನೆಗೆ ಅಲೈನ್ ಮಾಡ್ಕೊಳ್ಳಪ್ಪ. ಥ್ಯಾಂಕ್ ಯು. ಒಬ್ಬೊಬ್ಬರನ್ನಿಟ್ಟು ಏನೇನು ಮಾಡಬೇಕೆಂದಿದ್ದೀರೋ ಅದನ್ನೆಲ್ಲವನ್ನ ನೆರವೇರಿಸಲಿಕ್ಕೆ, ತಮಗೆ ಸಿಕ್ಕಿದ ಕೃಪೆಯನ್ನು ಒಬ್ಬೊಬ್ಬರು ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ, ವ್ಯರ್ಥ ಮಾಡದ ಹಾಗೆ ಅದನ್ನು ಪ್ರಯೋಜನ ಪಡಿಸ್ಕೊಳ್ಳಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಆಮೆನ್. ಹಾಗೆ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಕೃಪಾಶ್ರಯಕ್ಕೆ ಒಪ್ಪಿಸ್ತೇವೆ. ಈ ದಿನ ನಿನ್ನ ಯೋಜನೆ ನೆರವೇರಿಸಲಿಕ್ಕೆ ಸಹಾಯ ನೀಡು. ಪ್ರತಿಯೊಬ್ಬರು ಕರ್ತನೆ ನೀನು ಕರೆದಿರುವಂಥ ಕರೆಯನ್ನು ಗುರುತಿಸಲಿಕ್ಕೆ, ಕರ್ತನೆ ನೀನು ಕೊಟ್ಟಿರುವಂಥ ಕೃಪಾಶ್ರಯ, ನಿನ್ನ ರಾಜ್ಯದ ಕೆಲಸದ ನಿಮಿತ್ತವಾದ ಕೃಪಾಶ್ರಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದನ್ನು ಬೆಸ್ಟಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಒಬ್ಬೊಬ್ಬರಿಗೂ ಕೃಪೆ ನೀಡು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. 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 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಆಮೆನ್.